ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ನಿನ್ನೆ ವೀಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಫ್ಲೋರಲ್ಲಿ ನಾನು ಹಾಕಿರುವಂಥ ಟೆರೆಸ್ ಗಾರ್ಡನಲ್ಲಿ ಹಾಕ್ಬಹುದಾದಂಥ ಗಿಡಗಳ ಬಗ್ಗೆ ನಿನ್ನೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನನ್ನ ಸೆಕೆಂಡ್ ಫ್ಲೋರಲ್ಲಿ ಯಾವ್ಯಾವ ಗಿಡಗಳನ್ನು ಇಟ್ಟಿದ್ದೀನಿ, ಜೊತೆಗೆ ಅವನ್ನು ಕೂಡ ನೀವು ಹಾಕ್ಬೋದಾ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಗಾರ್ಡನ್ ಕೆಲಸ ಜಾಸ್ತಿನೇ ಇತ್ತು, ಸಿಕ್ಕಾಪಟ್ಟೆ ಸುಸ್ತಾಗೋಯಿತು. ಇವತ್ತೆಲ್ಲ ಒಂದು ಸ್ವಲ್ಪ ನನ್ನ ಟೆರೆಸ್ ಗಾರ್ಡನಲ್ಲಿ ಒಂಚೂರು ಬದಲಾವಣೆನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಥರದ್ದು ಆನ್ಲೈನಲ್ಲಿ ನಾನು ಸ್ಟ್ಯಾಂಡ್ಗಳನ್ನು ತರಿಸಿದ್ದೆ. ಸ್ಟ್ಯಾಂಡ್ಗಳನ್ನಿಟ್ಟು ಈ ಥರ ಚಿಕ್ಕ ಚಿಕ್ಕ ಡ್ರಮ್ಗಳಿಗೆ ಕೆಲವೊಂದು ಗಿಡಗಳು ರಿಪಾರ್ಟ್ ಮಾಡಬೇಕಾಗಿತ್ತು, ರಿಪಾರ್ಟ್ ಮಾಡಿದ್ದೀನಿ. ಅದನ್ನು ಈ ರೀತಿ ಇಟ್ಕೊಂಡಿದ್ದೀನಿ, ಆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ನೋಡಿ. ಅಲ್ಲೊಂದು ಇದರಲ್ಲಿ ಇಟ್ಟಿದ್ದೀನಿ ಇಲ್ಲಿ, ಮತ್ತು ಇಲ್ಲಿ ಇದ್ದಂಥ ಕಬ್ಬಣದ ಸ್ಟ್ಯಾಂಡು ನೋಡಿ ಇಲ್ಲಿ ಇಟ್ಟಿದ್ದೀನಿ. ಅಂದರೆ ಇದಕ್ಕೆ ಸ್ವೀಟ್ ಲೆಮನ್ಗೆಲ್ಲ ಸ್ವಲ್ಪ ಬಿಸಿಲು ಸಾಕಾಗ್ತಾ ಇರಲಿಲ್ಲ, ಅದು ಪೂರ್ತಿಯಲ್ಲಿ ತಾರಿಸಿ ಮುಂದಿನ ತನಕ ಅಷ್ಟು ಮುಂದೆ ಇರೋದ್ರಿಂದ ಅಲ್ಲಿ ಬಿಸಿಲು ಬೀಳ್ತಾ ಇರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಅದನ್ನು ಈ ಒಂದು ಕಬ್ಬಣದ ಸ್ಟ್ಯಾಂಡನ್ನು ಈ ಕಡೆ ಇಟ್ಕೊಂಡಿದ್ದೀನಿ. ಅಲ್ಲಿದ್ದಂಥ ಎಲ್ಲ ಗಿಡಗಳನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇಟ್ಟಿದ್ನಲ್ವ ನಾನು ಗಾರೆ ಪಾಟಲ್ಲಿ ಹಾಕಿದ್ದಂಥ ಗಿಡಗಳನ್ನು ನೋಡಿ ಇಲ್ಲಿ ಇಟ್ಟಿದ್ದೀನಿ. ಇಲ್ಲೊಂದು ಇಟ್ಟಿದ್ದೀನಿ, ಇಲ್ಲಿ ಮಾವಿನ ಗಿಡ ಇಟ್ಟಿದ್ದೀನಿ, ಇಲ್ಲಿ ಮಲೀಲಾ ಟೆನ್ನಿಸ್ ಬಾಲ್ ಚೆರಿ ಇಲ್ಲಿಟ್ಟಿದ್ದೀನಿ. ಇದನ್ನು ರಿಪಾರ್ಟ್ ಮಾಡಬೇಕು. ಅದು ರಿಪಾರ್ಟ್ ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಆಗಲಿಲ್ಲ, ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅದೇ ಕೆಲಸ ಆಯಿತು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳಿಕೊಂಡು ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಇರುವಂಥ ಗಿಡಗಳನ್ನು ತೋರಿಸ್ತೀನಿ. ಅವು ಕೂಡ ಟೆರೆಸ್ ಗಾರ್ಡನಲ್ಲಿ ಹಾಕ್ಬೋದಾದಂಥ ಒಳ್ಳೆ ಗಿಡಗಳೇ ನಿಮಗೆ ತೋರಿಸ್ತೀನಿ. ಎಷ್ಟು ಸಣ್ಣ ಗಿಡಗಳಲ್ಲೇ ಅಲ್ಲೂ ಕೂಡ ಹಣ್ಣುಗಳೆಲ್ಲ ಆಗ್ತಾಯಿದ್ದಾವೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಇವತ್ತು ಈ ವಿಡಿಯೋನು ಕೂಡ ಲೆಂತಿ ಆಗ್ಬೋದು ಸ್ನೇಹಿತರೆ. ನಿನ್ನೆ ಕಮೆಂಟ್ ಮಾಡಿದ್ರಿ, ಲೆಂತಿ ಆದರೂ ಪರವಾಗಿಲ್ಲ ವಿಡಿಯೋನ ವಿವರವಾಗಿ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು. ಇದು ನೋಡ್ಬೋದು, ಇದು ಮರ್ಸೇಬ್ ಗಿಡನೂ ಕೂಡ ನಾನು ಚಿಕ್ಕ ಡ್ರಮ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದರ ಪಕ್ಕ ಇದು ಕಮಲ ಆರೆಂಜ್ ಅಂತ ನೋಡ್ಬೋದು. ಇದು ಸಾಗಲೇ ಸಿಕ್ಕಾಬಟ್ಟೆ ಕಾಯಿಗಳು ಕೊಟ್ಟಿದ್ದಾವೆ ನನಗೆ, ಮತ್ತು ಫ್ಲವರಿಂಗು ಮತ್ತು ಕಾಯಿಗಳು ಆಗ್ತಾಯಿದ್ದಾವೆ ಆರೆಂಜು. ಇದರಲ್ಲಿ ಜ್ಯೂಸ್ ಮಾಡ್ಬೋದು, ಮತ್ತು ಅಷ್ಟೇ ಮಾಡೋಕ್ಕಾಗೋದು, ಜ್ಯೂಸ್ ಅಷ್ಟೇ, ಹಾಗೇ ತಿನ್ನೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಹುಳಿ ಇರುತ್ತೆ. ಇದು ಕೂಡ ಇನ್ನೂ ಫ್ಲವರಿಂಗೂ ಆಗಿಲ್ಲ, ಕಾಯಿ ಕೂಡ ಆಗಿಲ್ಲ. ನೆಕ್ಸ್ಟ್ ಆದರೆ ತೋರಿಸ್ತೀನಿ. ಇದನ್ನು ಸ್ವಲ್ಪ ರಿಪಾರ್ಟ್ ಮಾಡಬೇಕು. ಅದನ್ನು ಬಿಟ್ಟರೆ ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು ಬೀಟ್ರೂಟ್ ಕಲರು ಸೀಬೆ, ಇದನ್ನು ಹಾಕೋಬೋದು ಸ್ನೇಹಿತರೆ. ಇದು ಸಿಕ್ಕಾಬಟ್ಟೆ, ಇದು ಗ್ರಾಫ್ಟೆಡ್ ಗಿಡ ತಂದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನೋಡ್ಬೋದು ಸಿಕ್ಕಾಬಟ್ಟೆನೇ. ಇದರಲ್ಲಿ ಆಗಲೇ ಅಮ್ಮಮ್ಮ ಅಂದರೆ ಒಂದು 3 kg ಕಾಯಿ ತೆಗೆದಿದ್ದೀನಿ ನಾನು. ಆದ್ರೂ ತಿರ್ಗಾ ಮತ್ತೆ ಕಟ್ ಮಾಡಾದಮೇಲೆ ಮತ್ತೆ ಕಾಯಿಗಳು ಬರ್ತಾಯಿದ್ದಾವೆ. ಇದನ್ನು ನೀವು ಟೆರೆಸ್ ಗಾರ್ಡನಲ್ಲಿ ಹಾಕೋಬೋದು. ಹಾಗೆಯೇ ಈ ಕಡೆ ಬಂದರೆ ಇದು ಜಬೋಟಿ ಕಬಾ, ಅಂದರೆ ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಗಿಡ. ಇದನ್ನು ಕಾಡು ನೇರಳೆ ಅಂತ ಕರೀತಾರೆ, ಕಾಡು ದ್ರಾಕ್ಷಿ ಅಂತ ಕರೀತಾರಂತೆ ಇದನ್ನು. ಇದರಲ್ಲಿ ಜಬೋಟಿ ಕಬಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದರ ಡೀಟೇಲ್ಸು ಸಿಗುತ್ತೆ. ಸಿಕ್ಕಾಬಟ್ಟೆ ಕಾಸ್ಟ್ಲಿ ಗಿಡ ಇದು. ಇದನ್ನೊಂದು ತೊಗೊಂಬಂದು ಹಾಕ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಇದು ದೊಡ್ಡದಾಗಬೇಕು, ಇನ್ನೂ 1-2 ವರ್ಷ ಬೇಕು ಅಂತೇಳಿದರೆ ನೋಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ. ಅದೊಂದು ಗಿಡನೂ ಕೂಡ ನೀವು ಟೆರೆಸಲ್ಲಿ ಹಾಕೋಬಹುದು. ಅದನ್ನು ಬಿಟ್ಟರೆ ಇದೊಂದು ಚೆರಿ, ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಫ್ಲವರಿಂಗ್ ಆಗ್ತಾಯಿದೆ, ತುಂಬಾ ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ಇನ್ನೂ ಕಾಯಿಗಳಾಗಿಲ್ಲ, ಒಟ್ಟಿನಲ್ಲಿ ಹೂವು ಆಗ್ತಾಯಿದ್ದಾವೆ. ನೋಡೋಣ ಎಷ್ಟು ಕಾಯಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಇದನ್ನು ಕೂಡ ನೀವು ಟೆರೆಸ್ ಗಾರ್ಡನಲ್ಲಿ ಹಾಕೋಬೋದು ಸ್ನೇಹಿತರೆ. ಅದನ್ನು ಬಿಟ್ಟರೆ ಈ ಕಡೆ ಇದು ಟೇಬಲ್ ಆರೆಂಜ್ ಅಂತಾರೆ, ಇದಕ್ಕೆ ಬುಷಿ ಆರೆಂಜು ಅಂತಲೂ ಅಂತಾರೆ. ಇದನ್ನು ಕೂಡ ನೀವು ಟೆರೆಸ್ ಗಾರ್ಡನಲ್ಲಿ ಹಾಕೋಬೋದು. ಇದು ತುಂಬ ಹುಳಿ ಇಷ್ಟಪಡೋರು ಹಾಗೆ ತಿನ್ಬೋದು, ಜೊತೆಗೆ ಜ್ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಗಳು ಕೂಡ ಬರ್ತಾಯಿದೆ ಸ್ನೇಹಿತರೆ. ಇದನ್ನು ಕೂಡ ನೀವು ಹಾಕೋಬಹುದು. ಅದನ್ನು ಬಿಟ್ಟರೆ ಇದು ವಾಟರ್ ಆ್ಯಪಲ್ ಹಾಕಿದ್ದೀನಿ. ಇಲ್ಲಿ ವಾಟರ್ ಆ್ಯಪಲ್ಲು ಅದರಲ್ಲಿ ಆಗಿಲ್ಲ. ಇದು ಯಾವ ಕಲರು ಅಂತ ಗೊತ್ತಿಲ್ಲ, ಕಾಯಿ ಬಂದರೆ ಗೊತ್ತಾಗುತ್ತೆ ನೋಡಿ. ಇಲ್ಲೊಂದು ಇದು ಚೈನೀಸ್ ಆರೆಂಜ್, ಇದು
ಇಲ್ಲಿ ನೋಡಿ ಈಗ ಕಲರ್ ಚೇಂಜ್ ಆಗ್ತಾಯಿದೆ, ಹಣ್ಣಾಗ್ತಾಯಿದೆ. 2 ಬಂದಿದೆ ಅಷ್ಟೇ ಇದರಲ್ಲಿ. ಈ ಸಲ ನೋಡೋಣ ಇದನ್ನು ತೆಗೆದ ಮೇಲೆ ಏನಾದರೂ ಜಾಸ್ತಿ ಬರುತ್ತಾ ಏನು ಅಂತ. ಇದನ್ನು ಕೂಡ ಸ್ವಲ್ಪ ರೀಪಾಟ್ ಮಾಡಬೇಕು. ಪಾಟ್ ಅದಕ್ಕೆ ಚಿಕ್ಕದಾಯಿತು ಅಂತ ಅನಿಸುತ್ತೆ. ಹಂಗಾಗಿ ಸ್ವಲ್ಪ 2 ಕಾಯಿ ಕೊಟ್ಟಿದ್ದಾವೆ ಈ ಸಲ. ನೋಡೋಣ, ಇದನ್ನು ಕೂಡ ನೀವು ಇದರಲ್ಲಿ ಹಾಕ್ಕೋಬೋದು. ಹಂಗೆ ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು, ಇದು ಕೂಡ ಒಂದು ವಾಟರ್ ಆ್ಯಪಲ್ಲು. ಇದು ಗ್ರೀನ್ ವಾಟರ್ ಆ್ಯಪಲ್ಲು ಅಲ್ಲ, ವೈಟು ಗ್ರೀನು ಮಿಕ್ಸು. ಇದರಲ್ಲಿ ಕೂಡ ಕಾಯಿ ಆಗಿದೆ ನೋಡ್ಬೋದು. ಆಲ್ರೆಡಿ ನಾನು ಒಂದು 3 ಕಾಯಿ ಇದರಲ್ಲಿ ತೆಗೆದಿದ್ದೀನಿ. ಮತ್ತೆ ಅದು ಫ್ಲವರಿಂಗ್ ಆಗಿ ಮತ್ತೆ 3 ಕಾಯಿಗಳಾಗಿದೆ. ಇದನ್ನು ಕೂಡ ನೀವು ಹಾಕ್ಕೋಬೋದು. ಇದು ಲೇಯರ್ ಕಟ್ಟಿಂಗ್ ಗಿಡ. ಜೊತೆಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರೆ ಲೇಯರ್ ಕಟ್ಟಿಂಗೂ ಗ್ರಾಫ್ಟೆಡ್ಗೂ ಏನು ವ್ಯತ್ಯಾಸ ಅಂತ. ಏನು ವ್ಯತ್ಯಾಸ ಇರಲ್ಲ. ಇದು ಗ್ರಾಫ್ಟೆಡ್ ಗಿಡ ಇಲ್ಲಿ ಬುಡದಲ್ಲಿ ಕಸಿ ಮಾಡಿರ್ತಾರೆ. ಅಂದರೆ ಅದೇ ಗಿಡ ಹಾಕ್ಬಿಟ್ಟು ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಮಧ್ಯ ಸೀಳ್ಬಿಟ್ಟು ಬಲ್ತಿರುವಂಥ ಕಡ್ಡಿನ ಇಲ್ಲಿಗೆ ಕ್ರಾಫ್ಟ್ ಮಾಡ್ತಾರೆ. ಲೇಯರ್ ಕಟ್ಟಿಂಗ್ ಅಂತ ಅಂದರೆ ಈ ಥರ ದಿಂಡಲ್ಲಿ ಏನು ಮಾಡ್ತಾರೆ, ಈ ಕಡೆ ಇದರ ಸ್ಕಿನ್ನನ್ನು ಅಂದರೆ ಇದು ಮೇಲ್ಗಡೆ ಇರುವಂಥ ಇದನ್ನು ತೆಗೆದು ಇದಕ್ಕೆ ಮಾಡಿ ಕೊಕೊಪಿಟ್ ಹಾಕಿ ಕಟ್ತಾರೆ ಅಷ್ಟೇ. ಅದರಲ್ಲಿ ಬೇರು ಬಿಟ್ಕೊಂಡ್ಮೇಲೆ ಅದನ್ನು ನೆಡ್ತೀವಿ. ಇದನ್ನು ಲೇಯರ್ ಕಟ್ಟಿಂಗ್ ಅಂತಾರೆ, ಮತ್ತು ಅದನ್ನು ಗ್ರಾಫ್ಟಿಂಗ್ ಗಿಡ ಅಂತ ಹೇಳ್ತಾರೆ. ಅಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಮಲ್ಬರಿನೂ ಹಾಕೋಬೋದು. ಮಲ್ಬರಿ ಸಿಗುತ್ತೆ ತುಂಬ, ಎಲ್ಲ ನರ್ಸರಿಗಳಲ್ಲೂ ಕೂಡ ಸಿಗುತ್ತೆ. ಇದೇನು ಸಿಗಲ್ಲ ಅಂತ ಎಲ್ಲ ಏನಿಲ್ಲ, ಹಾಕೋಬೋದು. ಹಾಗೆಯೇ ಇಲ್ಲೂ ಒಂದು ಅಂಜೂರ ಹಾಕಿದ್ದೀನಿ ನಾನು. ಕೆಳಗಡೆನೂ ಒಂದು ಅಂಜೂರ ಹಾಕಿದ್ದೀನಿ, ಇಲ್ಲೂ ಒಂದು ಅಂಜೂರ ಹಾಕಿದ್ದೀನಿ. ಇದು ಸಿಕ್ಕಾಬಟ್ಟೆ ಕಾಯಿ ಕೊಟ್ಟಿದೆ ನನಗೆ. ಇದೊಂಥರ ಟೇಸ್ಟ್ ಇದೆ. ಅದು ಇನ್ನೂ ಟೇಸ್ಟ್ ಮಾಡಿಲ್ಲ ನಾವು. ಇಲ್ಲಿ ನೋಡ್ಬೋದು, ಹೊಸ ಕಡ್ಡಿ ಒಳಗಡೆ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ಎಲೆಗೆ ಒಂದೊಂದು ಕಾಯಿ ಬರ್ತಾ ಇದೆ. ಇದನ್ನು ಕೂಡ ನೀವು ಹಾಕೋಬೋದು. ಅದು ಬಿಟ್ಟರೆ ಬಟರ್ ಫ್ರೂಟು, ಇದ್ರ ಜೊತೆಗೆ ನುಗ್ಗೆ ಗಿಡನೂ ಬಂದ್ಬಿಟ್ಟಿದೆ. ಬಟರ್ ಫ್ರೂಟ್ ಗಿಡ ಇಲ್ಲೊಂದಿದೆ ನೋಡಿ, ಇಲ್ಲೂ ಒಂದು ಹಾಕಿದ್ದೀನಿ ನಾನು. ಇದನ್ನು ಕೂಡ ನೀವು ಹಾಕ್ಕೋಬೋದು. ಬಟರ್ ಫ್ರೂಟು ಇದು ಫ್ಲವರಿಂಗ್ ಎಲ್ಲ ಆಗಿತ್ತು ತುಂಬ ಚೆನ್ನಾಗಿ. ಇದನ್ನು ನಾನು ಕಟ್ ಮಾಡಿದೆ, ಯಾಕೆಂದರೆ ಅದು ಕೆಳಗಡೆನೇ ಹರಡ್ಕೊಂಡಂಗಿತ್ತು. ಹಾಗಾಗಿ ಸ್ವಲ್ಪ ಬುಷಿಯಾಗಿ ಮೇಲೆ ಹೋಗಲಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಈಗ ಬರ್ತಾಯಿದೆ. ನೋಡಬೇಕು ಎಷ್ಟು ಚೆನ್ನಾಗಿ ಬರುತ್ತೆ, ಏನು ಎತ್ತ ಅಂತ. ಹಾಗೆಯೇ ಇಲ್ಲಿ ಒಂದು ವಾಟರ್ ಆ್ಯಪಲ್ ಹಾಕಿದ್ದೀನಿ. ಇದು ಪಿಂಕ್ ವಾಟರ್ ಆ್ಯಪಲ್ಲು, ಸಣ್ಣದು. ಇಲ್ಲಿ ನೋಡ್ಬೋದು ಕಾಯಿ ಆಗಿದೆ. ಅದ್ರ ಜೊತೆಗೆ ಆ ಕಡೆ ಫ್ಲವರಿಂಗು ಕೂಡ ಆಗ್ತಾಯಿದೆ ನೋಡಿ. ಇಲ್ಲೂ ಫ್ಲವರಿಂಗ್ ಆಗಿದೆ ನೋಡಿ. ಇಲ್ಲಿ ನೋಡಿ, ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ನೀವು ಹಾಕ್ಕೋಬೋದು. ಇದು ಗ್ರಾಫ್ಟೆಡ್ ಗಿಡ ಅಲ್ಲ, ಇದು ಲೇಯರ್ ಕಟ್ಟಿಂಗ್ ಗಿಡ. ಹಾಗೆ ಇಲ್ಲಿ ಬಂದರೆ ದಾಳಿಂಬೆ ಗಿಡನೂ ಕೂಡ ಹಾಕ್ಕೋಬೋದು. ಇದನ್ನು ಹಾಕಿ ನಾನು ಹತ್ರ 2 ವರ್ಷದ ಹತ್ರ ಆಗ್ತಾಯಿದೆ. ಹಾಕ್ಕೋಬೋದು ನೋಡಿ. ಹಿಂಗೆ ಪಕ್ಕಕ್ಕೆ ಬಂದರೆ ಇಲ್ಲಿ ಬನಾನಾ ಮ್ಯಾಂಗೋ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೃಷ್ಟಿಯಾಗುತ್ತೆ ಸ್ನೇಹಿತರೆ ನೋಡೋದವ್ರಿಗೆ. ನೋಡಿ, ಇದನ್ನು ಕೂಡ ಹಾಕ್ಕೋಬೋದು. ಇದು ಕೂಡ ಕಸಿ ಗಿಡ ನೋಡಿ. ಇದು ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡೋಣ ಎಷ್ಟು ಕಾಯಿಗಳು ಉಳ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಕೂಡ ನೀವು, ಇದು ಗ್ರಾಫ್ಟೆಡ್ ಗಿಡನೇ. ಇದನ್ನು ನೀವು ಬನಾನಾ ಮ್ಯಾಂಗೋನು ಕೂಡ ಹಾಕ್ಕೋಬೋದು. ಮತ್ತು ಇಲ್ಲಿ ಇದು ನೋಡ್ಬೋದು, ಇದು ಏನು ಹೇಳ್ತಾರೆ, ಮೋಸಂಬಿ. ಇದು ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಾಗಿದೆ. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಈ ಗಿಡಕ್ಕೆ ಇದು ನೆನಪಿಸ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೋ ನೆನಪಾಗ್ತಾ ಇಲ್ಲ. ಇದು ಒಟ್ಟಿನಲ್ಲಿ ಇದು ಮೋಸಂಬಿ. ಇದನ್ನು ನೋಡಿ, ಇದು ಪನ್ನೀರ್ ಆ್ಯಪಲ್ಲು. ಇದನ್ನು ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿ ಬರ್ತಿದೆ. ನೆಕ್ಸ್ಟ್ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇದರಲ್ಲಿ ಫ್ಲವರಿಂಗು ಈ ಥರದ್ದೆಲ್ಲ ಏನಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಬರ್ತಾಯಿದೆ. ಅದನ್ನು ಕೂಡ ಸ್ವಲ್ಪ ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕು. ಇಲ್ಲಿ ಬಂದರೆ ಸೀತಾಫಲ. ಇದು ಕೂಡ ತುಂಬ ಚಿಕ್ಕ ಗಿಡದಲ್ಲೇ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು. ಈ ಕಡೆಯಿಂದ ತೋರಿಸ್ತೀನಿ ತಡೀರಿ. ಇದು ನನ್ನ ಹತ್ರ ಆ ಕಡೆ ಒಂದು ಗಿಡ ಇದೆ, ತೋರಿಸ್ತೀನಿ ಆಮೇಲೆ. ಆ ಗಿಡದಲ್ಲಿ ಇದನ್ನು ನಾನು ಹಣ್ಣು ತಿಂದುಬಿಟ್ಟು ಸೀಡ್ ಹಾಕಿದ್ದು, ಅದರಲ್ಲಿ ಬಂದಿರುವಂಥ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ನೀವು ಹಾಕ್ಕೋಬೋದು. ಇದು ಲಿಚ್ಚಿ. ಹಾಗೆಯೇ ಈ ಕಡೆ ಇದು ಸ್ಟಾರ್ ಫ್ರೂಟು ಒಣಗೋಗಿತ್ತು, ಮತ್ತು ಚಿಗುರ್ತಾ ಇದೆ. ಕಿತ್ತಾಕಿಲ್ಲ ನಾನು. ನೋಡೋಣ ಇದು ಬರುತ್ತೋ ಇಲ್ವೋ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಚಿಗುರ್ತಾ ಇದೆ. ಈ ಕಡೆ ಒಂದು ಜಮ್ನೇರಳೆ ಹಾಕ್ಕೊಂಡಿದ್ದೀನಿ. ಅದು ಇನ್ನೂ ಕೂಡ ಫ್ಲವರಿಂಗ್ ಆಗಿಲ್ಲ. ಕಳೆದ ಸಲ ಫ್ಲವರಿಂಗ್ ಆಗಿತ್ತು, ಒಂದೇ ಒಂದು ಬಂಚ್ ಬಿಟ್ಟಿತ್ತು. ಈ ಸಲ ಯಾಕೋ ಕಾಯಿ ಆಗಿಲ್ಲ. ಮತ್ತು ಇಲ್ಲಿ ನಾನು ಡ್ರ್ಯಾಗನ್ ಫ್ರೂಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನುಗ್ಗೆ ಗಿಡ. ನೀರು ಹಾಕಬೇಕು, ಸ್ವಲ್ಪ ಡ್ರೈ ಆಗೋಗಿದೆ, ನೀರು ಹಾಕಬೇಕು. ಈ ಕಡೆ ನಾನು ಫ್ಯಾಷನ್ ಫ್ರೂಟ್ ಹಾಕ್ಕೊಂಡಿದ್ದೀನಿ ನೋಡಿ. ಫುಲ್ಲು ಫ್ಲವರಿಂಗ್ ಆಗಿದೆ.
ಮೇಲ್ಗಡೆ ಹೋಗಬೇಕು, ಮೇಲ್ಗಡೆ ಹತ್ತಕ್ಕಾಗಲ್ಲ ಸದ್ಯಕ್ಕೀಗ ನನಗೆ, ಹಂಗಾಗಿ ಈ ಕೆಳಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಫುಲ್ ಬಳ್ಳಿ ಹಬ್ಕೊಂಡಿದೆ. ಅದ್ರ ಪಕ್ಕದಲ್ಲೇ ಡ್ರಮ್ನಲ್ಲಿ ನಾನು ದ್ರಾಕ್ಷಿ ಹಾಕಿದ್ದೀನಿ. ನಿಮ್ಮೆಲ್ರಿಗೂ ತೋರಿಸ್ತಾನೆ ಇರ್ತೀನಿ, ನಾನು ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಒಟ್ಟು 3 ಗಿಡ ಹಾಕಿದ್ದೀನಿ ದ್ರಾಕ್ಷಿ ಗಿಡಗಳು. ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ. ಈಗ ಸದ್ಯಕ್ಕೆ 2 ಗಿಡದಲ್ಲಿ ದ್ರಾಕ್ಷಿ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದು ದ್ರಾಕ್ಷಿ ಗಿಡನೂ ಕೂಡ ನೀವು ಹಾಕೋಬೋದು. ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ. ಜಾಸ್ತಿ ಫ್ರೂಟ್ ಗಿಡಗಳು ಎಲ್ಲಿ ಮಾರ್ತಾರೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಹೀಗೆ ಪಕ್ಕದಲ್ಲಿ ಬಂದರೆ ಇದು ದೊಡ್ಡ ಡ್ರಮ್ಗೆ ಹಾಕ್ಬಿಟ್ಟಿದ್ದೀನಿ. ಅಂದರೆ ನಮ್ಮ ಮನೆ ಕೆಲಸ ಮಾಡಿಸುವಾಗ ಇದ್ದಂಥ ಡ್ರಮ್ ಇದು, ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದಕ್ಕೇ ಸಪೋಟ ಹಾಕ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಸಪೋಟ ಬಂತು ಮಾತ್ರ. ಈ ಸಲ ಅಂತೂ ಸಿಕ್ಕಾಬಡನೆ ತಿಂದ್ವಿ ನಾವು, ಎರ್ಚಾಡ್ದಂಗೆ ಅಂತಾರಲ್ಲ ಆ ಥರ. ಇನ್ನೂ ನೋಡಿ, ಇನ್ನೊಂದು 5 ಕಾಯಿ ಇದ್ದಾವೆ. ಮತ್ತು ಹೊಸ ಬ್ರಾಂಚಸಲ್ಲಿ ಹೊಸ ಕಾಯಿಗಳು ಕೂಡ ಬರ್ತಾ ಇದ್ದಾವೆ, ಹೂಗಳಾಗ್ತಾ ಇದ್ದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಹೂವು ಆಗ್ತಾಯಿದೆ, ಅಲ್ಲಿ ಕಾಯಿ ಆಗ್ತಾಯಿದೆ. ಇದು ನೋಡಿ, ಇದು ಲಕ್ಷ್ಮಣ ಫಲ. ಇದು ಸಿಕ್ಕಾಬಟ್ಟನೆ ಫ್ಲವರ್ ಆಯಿತು, ಆದರೆ ಯಾಕೋ ಗೊತ್ತಿಲ್ಲ ಉದುರೋಯ್ತು. ಸದ್ಯಕ್ಕೆ ಈಗ ಇದರಲ್ಲಿ ಹೂವಿಲ್ಲ. ಇದನ್ನು ನೋಡಿ, ಇದೊಂದು ತೋತಾಪುರಿ ಮಾವಿನಕಾಯಿ, ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದರಲ್ಲೇ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. 2 in 1 ಅಂತ ಅಂತಾರಲ್ವ, ಹಾಗೆ. ಇದು ದಂಟಿನ ಸೊಪ್ಪು, ಕೆಂಪು ದಂಟಿನ ಸೊಪ್ಪು. ಹಾಗೆ ಪಕ್ಕದಲ್ಲಿ ಇದು ಸೀಬೆ, ಸಿಕ್ಕಾಪಟ್ಟೆ ಸೈಜ್ ಬರುತ್ತೆ. ಇದು ಸ್ವೀಟು ಅಂದರೆ ಎಷ್ಟು ಸ್ವೀಟು ಅಂತೀರಾ, ತೋರಿಸಿದ್ದೀನಿ ನಾನು, ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನಿಮಗೆ. ಗಿಡದ ತುಂಬ ಹೂವಾಗಿದೆ ನೋಡಿ, ಕಾಯಿ ಆಗ್ತಾಯಿದೆ, ಹೂ ಆಗ್ತಾಯಿದೆ, ಫುಲ್ಲೆಲ್ಲ ನೋಡಿ, ಫುಲ್ಲೆಲ್ಲ ಹೂವು ಕಾಯಿಗಳಾಗ್ತಾಯಿದ್ದಾವೆ ನೋಡಿ. ಇದೊಂದು ಸೀಬೆ ಹಾಕಿದ್ದೀನಿ. ಹಾಗೆ ಈ ಕಡೆ ಪಕ್ಕ ಬಂದರೆ ಇಲ್ಲೊಂದು, ಇದು ಕೂಡ ಆರೆಂಜಿಗೆ ಸಂಬಂಧಪಟ್ಟಂಥ ಒಂದು ಗಿಡ. ಅದು ಯಾವುದು ಏನು ಅಂತ ಗೊತ್ತಿಲ್ಲ ನನಗೆ, ಸುಮ್ಮನೆ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಇದು ರೆಡ್ ಕಲರ್ ಚೆರಿ ಸೀಬೆ. ಇದನ್ನು ಸಿಕ್ಕಾಪಟ್ಟೆ ವಿಡಿಯೋಗಳು ಹಾಕಿದ್ದೀನಿ ನಾನು ಚಾನಲಲ್ಲಿ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಈಗ ಕೆಳಗಡೆನೂ ಒಂದು ಹಾಕಿದ್ದೀನಿ, ಯೆಲ್ಲೋ ಕಲರು, ಹುಡುಕ್ತಾ ಇದೆ, ಸಿಕ್ತು, ತೊಗೊಂಬಂದು ಹಾಕಿದ್ದೀನಿ. ಇದು ನೋಡಿ, ಇದು ಕೂಡ ಸಿಕ್ಕಾಪಟ್ಟೆ ಕಾಯಿ ಆಗಿದೆ. ಇದೊಂದು ಮೋಸಂಬೆ, ಇದರಲ್ಲೂ ಕೂಡ ಒಂದು 3 ಕಾಯಿ ಆಗಿತ್ತು. ಮತ್ತು ಇದು ಹೊಸ ಬ್ರಾಂಚಸ್ ಬರ್ತಾ ಇದೆ ನೋಡಿ, ಇದನ್ನು ಕೂಡ ಹಾಕೋಬೋದು ನೀವು. ಇದು ಕೂಡ ಗ್ರಾಫ್ಟೆಡ್ ಗಿಡನೇ. ಮತ್ತು ಇಲ್ಲೊಂದು ಆರೆಂಜ್ ಇದೆ, ಇದು ಯಾವುದೋ ಒಂದು ಹೆಸರು ಹೇಳಿದ್ರು ಆರೆಂಜು. ಇದು ಈಗ ಹೊಸ್ದಾಗಿ ತಗೊಂಬಂದು ಹಾಕಿದ್ದು, 1 ತಿಂಗಳು ಮೇಲಾಯಿತು. ಒಂದು ಸ್ವಲ್ಪ ಯಾಕೋ ಇದಕ್ಕೆ ಗೊಬ್ಬರ ಸಾಕಾಗ್ತಾಯಿಲ್ಲ, ನಾನು ನೆಕ್ಸ್ಟು ಇದಕ್ಕೆ ಗೊಬ್ಬರನ ಹಾಕಬೇಕು. ಹಂಗೆ ಇಲ್ಲಿ ಪಕ್ಕ ಬಂದರೆ ಸುಮ್ಮನೆ ಒಂದು ಬಾಳೆ ಗಿಡ ಹಾಕ್ಕೊಂಡಿದ್ದೀನಿ, ಅದು ನೆಲಕ್ಕೆ ಹಾಕಬೇಕು. ಶಿವಣ್ಣವ್ರು ಬಂದ ಮೇಲೆ ನೆಲಕ್ಕೆ ಹಾಕಿಸ್ತೀನಿ ನೋಡಿ. ಇಲ್ಲೊಂದು ಮೂಸಂಬಿ ಗಿಡನ ಹಾಕ್ಕೊಂಡಿದ್ದೀನಿ. ಹಾಗೆ ಅಲ್ಲೊಂದು ಚಿಕ್ಕದೊಂದು, ಅದು ಕೂಡ ಆರೆಂಜ್ ವೆರೈಟಿನೇ, ಅದು ಅಲ್ಲಿ ಹಾಕಿದ್ದೀನಿ. ಇದು ನೋಡಿ ದ್ರಾಕ್ಷಿ, ಇದರಲ್ಲಿ ಒಂದು 3 ಬಂಚ್ ಇದೆ. ಇದರಲ್ಲೇನೋ ಯಾಕೋ ಅಷ್ಟು ಸೈಜ್ ಬರಲಿಲ್ಲ, ಫಸ್ಟ್ ಟೈಮ್ ಆಗಿರೋದಲ್ವ, ಹಾಗಾಗಿ. ಈ ಕಡೆ ಒಂದು ಇದು ಪೀನಟ್ ಬಟರ್ ಹಾಕ್ಕೊಂಡಿದ್ದೀನಿ ನೋಡಿ. ನೋಡಿ ಏನು ಕಲರ್ಫುಲ್ ಇದೆ ಅಂದರೆ ನೋಡೋಕ್ಕೆ ಒಂದು ಖುಷಿ. ಇಲ್ಲಿ ನೋಡಿ, ಒಂಥರ ಕೇಸರಿ ಕಲರ್ ಬಣ್ಣ ಹೆಂಗೆ ಕಾಣಿಸ್ತಿದೆ ಹಣ್ಣಲ್ಲಿ ನೋಡಿ. ನೋಡಿ, ಪೀನಟ್ ಬಟರು ಕೂಡ ನೀವು ಈಸಿಯಾಗಿ ಹಾಕೋಬೋದು, ಏನು ಜಾಸ್ತಿ ಏನು ಮೇಂಟೆನೆನ್ಸ್ ಇರೋದಿಲ್ಲ. ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬೋದು, ಮತ್ತು ಕಿಚನ್ ವೇಸ್ಟೇಜಲ್ಲಿ ಫರ್ಟಿಲೈಸರ್ ಮಾಡಿಕೊಂಡ್ರೆ ಅದನ್ನೇ ಕೊಟ್ಕೋಬೋದು. ಇದನ್ನು ಕೂಡ ಟೆರೆಸ್ ಗಾರ್ಡನಲ್ಲಿ ಹಾಕ್ಬೋದು. ಹಾಗೆ ಇದೊಂದು ತೋತಾಪುರಿ ಮಾವಿನಕಾಯಿ ಹಾಕಿದ್ದೀನಿ. ನನಗೆ ಮಾವಿನಕಾಯಿ ಗಿಡ ಹಾಕೋದು ಅಂದರೆ ಏನೋ ಒಂಥರ ಇಷ್ಟ. ನನ್ನ ಟೆರೆಸಲ್ಲಂತೂ ಸಿಕ್ಕಾಪಟ್ಟೆ ವೆರೈಟಿ ಹಾಕಿದ್ದೀನಿ. ಹಲಸು ಇಷ್ಟ ಇದ್ದರೆ ಹಾಕೋಬೋದು, ನಾನು ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀನಿ ಅಷ್ಟೇ. ಇದು ಒಂದು ಲವಂಗದ ಗಿಡ, ಇದು ನೋಡಿ ಲವಂಗದ ಗಿಡ, ಇದು ಲವಂಗ ಹಾಕ್ಕೊಂಡಿದ್ದೀನಿ. ಇದು ಕೂಡ ಟೆರೆಸಲ್ಲಿ ಹಾಕೋಬೋದು. ಇದು ಲೇಯರ್ ಕಟ್ಟಿಂಗ್ ಗಿಡ. ಇದನ್ನು ನಾನೇನು ಮಾಡಿದೆ ಅಂದರೆ ಮೀಶೋದಲ್ಲಿ ಆರ್ಡ್ರ್ ಹಾಕಿ ತರಿಸ್ಕೊಂಡಿದ್ದು, ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಿರೋದು ಈ ಗಿಡ. ಲವಂಗದ ಗಿಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಇದನ್ನು ನೀವು ಟೆರೆಸಲ್ಲಿ ಹಾಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಟೆರೆಸ್ ಗಾರ್ಡನಲ್ಲಿ ಲವಂಗದ ಗಿಡನೂ ಕೂಡ ಬೆಳಿಬೋದು ಸ್ನೇಹಿತರೆ. ನಾನು ಚಿಕ್ಕ ಮಾಮೂಲಿ ಪೇಂಟ್ ಬಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಆವಾಗಲೇ ತೋರಿಸಿದ್ನಲ್ವ ನಾನು ಸ್ಟಾರ್ಟಿಂಗಲ್ಲಿ, ರೆಡ್ ಕಲರು ಸೀಬೆ, ಬೀಟ್ರೂಟ್ ಕಲರ್ ಸೀಬೆ, ಅದು ಇದು. ಇದರಲ್ಲೂ ನೋಡ್ಬೋದು, ಇದರಲ್ಲೂ ಚೆನ್ನಾಗಿ ಕಾಯಿಗಳಾಗ್ತಾಯಿದ್ದಾವೆ. ಇದನ್ನು ಕೂಡ ನೀವು ಹಾಕ್ಕೋಬೋದು. ಮತ್ತು ನಿಂಬೆ, ಇದು ನಾನು ಸೀಡಲ್ಲಿ ಬಂದಿದ್ದು, ಮನೆಯಲ್ಲೇ ಬೆಳೆದಿದ್ದು ಗಿಡ, ಎಸಿಬಾರ್ದು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಬಂದಷ್ಟು ಬರಲಿ ಅಂತ. ಇದಿನ್ನೂ ಒಂದು ಕಾಯಿ ಆಗಿಲ್ಲ, ಸುಮಾರು ಹತ್ರ ಒಂದು 5 ವರ್ಷದ ಹತ್ರ ಆಯಿತು.
ಈಗ ಇಲ್ಲಿ ನೋಡ್ಬೋದು, ಆವಾಗಲೇ ನಾನು ಅಲ್ಲೊಂದು ಗಿಡ ತೋರಿಸ್ದೆ. ಅದರಲ್ಲಿ ಈ ಗಿಡದ ಹಣ್ಣು ತಿಂದು ಸೀಡಲ್ಲೇ ಆ ಗಿಡ ಬೆಳೆದಿರೋದು. ಇದು ನೋಡಿ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ. ಒಣಗೋಗಿತ್ತು, ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಕೆದಕಿ ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದನ್ನು ಕೂಡ ನೀವು ಸೀತಾಫಲ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಇದನ್ನು ನೀವು ಟೆರೆಸ್ನಲ್ಲಿ ಹಾಕ್ಕೋಬೋದು ಸ್ನೇಹಿತರೆ. ಅದು ಬಿಟ್ಟರೆ ಮಲ್ಲಿಗೆ ಗಿಡ, ಇದು ಮಾಮೂಲಿ ಪಲಾವ್ ಎಲೆ ಬರುತ್ತಲ್ಲ, ಅದು ಎಲ್ಲ ಒಣಗೋಗಿ ಉದುರೋಗಿ ಮತ್ತೆ ಚಿಗುರ್ತಾಯಿದೆ. ಇದನ್ನು ಕೂಡ ನೀವು ಬೇಕು ಅಂದರೆ ಟೆರೆಸಲ್ಲಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ಹಾಗೆ ಈ ಕಡೆ ವಾಟರ್ ಆ್ಯಪಲ್ ಅಂದು ಅದೇ ಬರುತ್ತೆ. ಇದು ಆ್ಯಪಲ್ ಬೇರಿ, ಇದು ನೋಡಿ ಸಿಕ್ಕಾಬಟ್ಟೆ ಕಾಯಾಗಿದೆ. ಇದನ್ನು ಕೂಡ ಕ್ರಾಫ್ಟೆಡ್ ಆದರೂ ಹಾಕ್ಕೋಬೋದು, ಲೇಯರ್ ಕಟ್ಟಿಂಗ್ ಆದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಈ ಸಲ ಅದ್ದೂರಿಯಾಗೆ ಕಾಯಿ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಗಿಡದ್ದು ಕಾಯಿ ಬಾರಕ್ಕೆ ಕೆಳಗಡೆಗೆ ಬಗ್ಗೋಗ್ಬಿಡ್ತೈತೆ ಗಿಡ, ಅಷ್ಟು ಕಾಯಿಗಳಾಗಿದ್ದಾವೆ. ಇದನ್ನು ಕೂಡ ನೀವು ಹಾಕ್ಕೋಬೋದು. ಒಟ್ಟಾರೆ ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು 100ಕ್ಕೂ ಹೆಚ್ಚು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಗಳಿಗೂ ಕೂಡ ಈ ಥರ ಹಾಕ್ಕೋಬಹುದು ಅಂತಂದರೆ ನೀವುಗಳು ಕೂಡ ಹಾಕ್ಕೋಬೋದು. ಟೆರೆಸ್ ಗಾರ್ಡನ್ ಮಾಡೋರು ಹೊಸದಾಗಿ ಜಾಸ್ತಿ ನಿಮ್ಗೆ ಹೇಳೋದೇನು ಅಂತಂದರೆ, ಈ 2 ಲೇಯರ್ ಕಟ್ಟಿಂಗು ಮತ್ತು ಗ್ರಾಫ್ಟೆಡ್ ಗಿಡಗಳನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಯಿಗಳು ಬರ್ತವೆ. ಜೊತೆಗೆ ಅದ್ರ ಜೊತೆಗೆ ಹಾಕೋದು ತರೋದು ಮುಖ್ಯ ಅಲ್ಲ. ಯಾಕೆಂದರೆ ದುಡ್ಡು ಕೊಟ್ಟು ನಾವು ಗಿಡಗಳನ್ನು ತಂದಿರ್ತೀವಿ, ಅದನ್ನು ನಾವು ಯಾವ ರೀತಿ ನೋಡ್ಕೋತೀವಿ, ಮಣ್ಣು, ಗೊಬ್ಬರ ಮತ್ತು ಇತ್ಯಾದಿ ಫರ್ಟಿಲೈಸರ್ಗಳಿರ್ಬೋದು, ಇವೆಲ್ಲನೂ ನಾವು ಯಾವ ರೀತಿ ಕೊಡ್ತೀವಿ ಅನ್ನೋದು ಮುಖ್ಯವಾಗಿ ಗಾರ್ಡನ್ ಮಾಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಈ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ಅಥವಾ ನೀರು ಜಾಸ್ತಿ ಆಯಿತು ಅಂತಂದರೆ, ಗೊಬ್ಬರ ಹೆಚ್ಚಿಗೆ ಆಯಿತು ಅಂತಂದರೆ, ಏನೇ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಗಿಡಗಳು ಒಣಗುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ತಂದು ಗ್ರಾಫ್ಟೆಡ್ ಗಿಡ ಅಂತೂ ಕಡಿಮೆ ರೇಟಿಗೆ ಸಿಗೋದಿಲ್ಲ, ಹತ್ರ 150 ರೂಪಾಯಿ ಮೇಲೆ ಇರುತ್ತೆ. ಸೀಬೆ ಗಿಡ ಮಾತ್ರ 50 ರೂಪೀಸ್ಗೆ ಸಿಗೋದು. ಅದು ಸಣ್ಣದು 1 ಅಡಿ 2 ಅಡಿ ಆದರೆ ಸೀಬೆ ಗಿಡ ಮತ್ತು ದ್ರಾಕ್ಷಿ ಗಿಡ ಇದು ಬಿಟ್ಟರೆ ಇನ್ನು ಬೇರೆ ಗಿಡಗಳು ಯಾವುವು ಕೂಡ 150 ರೂಪಾಯಿ ಕಮ್ಮಿ ಸಿಗೋದಿಲ್ಲ. ಹಾಗಾಗಿ ಗಾರ್ಡನ್ ಮಾಡೋಂಥವ್ರು ಧಾರಾಳವಾಗಿ ಗಾರ್ಡನ್ ಮಾಡಿ, ಬೇಡ ಅಂತ ಹೇಳಲ್ಲ, ಆದರೆ ಗಾರ್ಡನ್ ಮಾಡಿದ ತಕ್ಕಾಗಿ ನಾವು ಅದನ್ನು ಮೇಂಟೈನ್ ಕೂಡ ಚೆನ್ನಾಗಿ ಮಾಡಬೇಕು. ಮತ್ತು ಇನ್ವೆಸ್ಟ್ ಮಾಡಿರ್ತೀವಿ, ಇನ್ವೆಸ್ಟ್ ಮಾಡಿದ ಮೇಲೆ ನಾವು ಅದನ್ನು ಯಾವ ರೀತಿ ಬೆಳೆಸ್ಬೇಕೋ ಅದೇ ರೀತಿ ಬೆಳೆಸ್ಕೋಬೇಕಾಗತ್ತೆ. ಒಂಚೂರು ನೆಗ್ಲಿಜೆನ್ಸಿ ತೋರಿಸಿದ್ರೂ ಸಿಕ್ಕಾಬಟ್ಟೆ ಹೊಡೆತಗಳು ಬೀಳುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಗಿಡಗಳನ್ನು ಬೆಳಿಬಹುದು ಟೆರೆಸಲ್ಲಿ. ದಯವಿಟ್ಟು ಟೆರೆಸ್ ಗಾರ್ಡನ್ ಮಾಡ್ತೀನಿ ಅನ್ನೋರು, ಆಸಕ್ತಿ ಇರೋರು ಖಂಡಿತವಾಗ್ಲೂ ಮಾಡಬಹುದು. ನನ್ನ ವಿಡಿಯೋಗಳು ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತಲೇ ನಾನು ಅಂದ್ಕೊಂಡು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಒಳ್ಳೆ ಕಮೆಂಟ್ಸ್ಗಳು ಕೂಡ ಹಾಕ್ತಾಯಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮೆಲ್ರಿಗೂ. ಹಾಗೆ 2 ಲಕ್ಷ 3 ಲಕ್ಷ ತನಕ ವಿಡಿಯೋ ಜನರಿಗೆ ತಲುಪ್ತಾ ಇದೆ. ಆದರೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟು ಗಿಡಗಳನ್ನು ಕೂಡ ನೀವು ಟೆರೆಸ್ ಗಾರ್ಡನಲ್ಲಿ ಹಾಕ್ಕೋಬೋದು, ಮುಲಾಜಿಲ್ದೇ ಗಿಡಗಳನ್ನು ಬೆಳಿಬೋದು ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ.